ಇವತ್ತು ನಾವೆಲ್ಲ ಮಹಿಳೆಯರು ಸೇರಿ ನಮ್ಮ SP ಅವರಿಗೆ ದೂರನ್ನ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಯಾಕೆಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ಬಹುಶಃ ನಿಮ್ಗೆಲ್ರಿಗೂ ಮಾಧ್ಯಮದವರಿಗೂ ಗೊತ್ತಿದೆ, ನಮ್ಮ ಸುಳ್ಯದ ಶಾಸಕರಾಗಿರುವಂತಹ ಭಾಗೀರಥಿ ಮುರುಳ್ಯ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ವಿಕೃತ ಮನಸ್ಸಿನ ವ್ಯಕ್ತಿ ಬದುಕಿರುವಾಗಲೇ ಶ್ರದ್ಧಾಂಜಲಿಯನ್ನ ಕೊಟ್ಟಿದ್ದಾರೆ. ಇದನ್ನ ನಮ್ಗೆ ಸಮಾಜದಲ್ಲಿ ಸಹಿಸಿಕೊಳ್ಳಿಕ್ಕೆ ಆಗದೇ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಇಡೀ ನಮ್ಮ ಪರಂಪರೆ ಇದೆ, ಬದುಕಿರುವಾಗಲೇ ಯಾರನ್ನು ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಸುವಂತಹ ಪರಂಪರೆ ನಮ್ಮದಲ್ಲ. ಅದು ನಮ್ಮ ಶಾಸಕರು ಏನಿದ್ದಾರೆ, ಭಾಗೀರಥಿ ಮುರುಳ್ಯ ಅವರು ಸುಳ್ಯದಿಂದ ಪರಿಶಿಷ್ಟ ವರ್ಗಗಳ ಒಂದು ಮೀಸಲಾತಿ ಕ್ಷೇತ್ರದಿಂದ ಅವರು ಆಯ್ಕೆಯಾಗಿ ಬಂದಿರುವಂತದ್ದು. ಅನೇಕ ಜನಪರ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ, ಸೈಲೆಂಟ್ ಆಗಿ ಅವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರ ಅಭಿವೃದ್ಧಿಯನ್ನ ಸಹಿಸಲಿಕ್ಕೆ ಆಗದೇ ಇರುವಂತಹ ಯಾವುದೋ ಒಂದು ವಿಕೃತ ಮನಸ್ಸಿನ ವ್ಯಕ್ತಿಯಿಂದಲೇ ನಾವು ನೇರವಾಗಿ ಅವರನ್ನ ಹೇಳ್ಬೋದು. ಈ ರೀತಿಯ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಅವರು. ಆ ಪೋಸ್ಟಿಗೆ ಸಂಬಂಧಪಟ್ಟಂತಹ ಕಾಪಿ ಮತ್ತೆ ಏನು ಅದನ್ನ ಆ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿಕೊಂಡು ವಿನಂತಿಸ್ತಾ ಆಗ್ರಹ ಮಾಡ್ತಾ ನಾವು ಇಡೀ ಮಹಿಳಾ ಮೋರ್ಚಾ ಜಿಲ್ಲಾ ತಂಡದವರು ಇವತ್ತು ನಾವು SP ಗೆ ನಾವು ಏನು ವಿನಂತಿಯನ್ನ ಮಾಡ್ಕೊಂಡಿದ್ದೇವೆ, ಕಂಪ್ಲೇಂಟ್ ಅನ್ನ ನಾವು ಅವರಿಗೆ ಕೊಟ್ಟಿದ್ದೇವೆ. ನಾವು ಆಲೋಚನೆ ಮಾಡ್ಕೊಳ್ಬೇಕು, ಸಮಾಜದಲ್ಲಿ ಹೆಣ್ಣು ಇವತ್ತು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂತಹ ಕಾಲದಿಂದ ಕೂಡ ತುಂಬಾ ಜನ ಸಪೋರ್ಟ್ ಮಾಡಿ ನಮ್ಮನ್ನ ಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ರಾಜಕೀಯ ಕ್ಷೇತ್ರಗಳಿರ್ಬೋದು, ಸಾಮಾಜಿಕವಾಗಿರ್ಬೋದು, ಮಹಿಳೆಯನ್ನ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ನಾವು ಮುಂದೆ ಬರ್ತಾ ಇದ್ದೇವೆ. ಎಲ್ಲಾ ರೀತಿಯಲ್ಲಿ ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಇದನ್ನ ಸಹಿಸ್ಲಿಕ್ಕೆ ಆಗದೆ ಇರುವಂತ ಯಾವುದೋ ಒಬ್ಬ ಕೆಟ್ಟ ಮನಸ್ಸಿನ ವ್ಯಕ್ತಿ ಈ ತರ ಒಬ್ಬ ಮಹಿಳೆಯ ಬಗ್ಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಳೆ ನಾವು ಬದುಕುವುದು ಹೇಗೆ? ಅಂತ ವ್ಯಕ್ತಿಗಳನ್ನ ಬಂಧಿಸುವಂತ ಕೆಲಸವನ್ನ ಸರ್ಕಾರ ಕೂಡ ಒಂದ್ ಸ್ವಲ್ಪ ಇದಕ್ಕೆ ಒತ್ತಡವನ್ನ ಹಾಕ್ಬೇಕು. ಸರ್ಕಾರಕ್ಕೆ ಕೂಡ ಜವಾಬ್ದಾರಿ ಇದೆ. ಇವತ್ತು ಒಬ್ಬ ಮಹಿಳೆಯ ಮೇಲೆ, ದಲಿತ ಮಹಿಳೆಯ ಮೇಲೆ ಈ ರೀತಿಯಾದಂತಹ ಪೋಸ್ಟ್ ಅನ್ನ ಹಾಕಿರುವಂತದ್ದು ಸರಿಯಲ್ಲ. ಹಾಗಾಗಿ ಅವರನ್ನ ಕೂಡಲೇ ಬಂಧಿಸ್ಲಿಕ್ಕೆ ಸರ್ಕಾರ ಕೂಡ ಒತ್ತಡವನ್ನ ಹಾಕ್ಬೇಕು ಅಂತ ಹೇಳಿಕೊಂಡು ನಾವು ಎಲ್ಲ ಮಹಿಳೆಯರ ಪರವಾಗಿ, ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಒಬ್ಬ ಮಹಿಳೆಯಾಗಿ ನಾವು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಬೇರೆಲ್ಲ ಕಾನೂನಿನ ಕ್ರಮದಲ್ಲಿ ಇರುವ ರೀತಿಯಲ್ಲಿ ನಾವು ಇದನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಅವರು. ಕಾನೂನಿನ ಮೇಲೆ ನಮ್ಗೆ ಭರವಸೆ ಇದೆ, ಕಾನೂನನ್ನ ನಾವು ಒಪ್ಕೊಳ್ತೇವೆ. ಭರವಸೆ ಇರುವ ಕಾರಣ ಅವ್ರು ಹೇಳಿದಕ್ಕೆ ನಾವು ಇವತ್ತು ಕಂಪ್ಲೇಂಟ್ ಅನ್ನು ಕೊಟ್ಟು ಬಂದಿದ್ದೇವೆ. ಅವ್ರು ಬಂಧಿಸ್ತಾರೆ ಅನ್ನುವಂತ ನಂಬಿಕೆ ನಮ್ಗೆ ಇದೆ. ಬಂಧಿಸಲಿಲ್ಲ ಅಂತ ಆದರೆ ಮತ್ತೆ ಆದಷ್ಟು ಬೇಗ ಬಂಧಿಸ್ತೇನೆ ಅಂತ ಹೇಳಿದ್ದಾರೆ. ಬಂಧಿಸಲಿಲ್ಲ ಅಂತ ಆದ್ರೆ ಮತ್ತೆ ಮುಂದಿನ ಕ್ರಮ ಹೇಗೆ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ಬೇಕಾಗ್ತದೆ. ಅವರು ಸ್ಪೀಕರ್ ಅವರಿಗೆ ಅಥವಾ ಏನು ಹೈಯರ್ ಇದೆ ಅವರಿಗೆ ಕೊಡ್ತಾ ಇದ್ದಾರೆ. ನಮ್ಮ ಜವಾಬ್ದಾರಿ ಒಬ್ಬ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆಯಾಗಿ ಇಡೀ ಮಹಿಳಾ ತಂಡದ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ. ನಾಳೆ ನಮ್ಗೆ ಕೂಡ ಬದುಕಲಿಕ್ಕೆ ಬೇಕು ಈ ಸಮಾಜದಲ್ಲಿ. ನಾವು ಕೂಡ ನೆಮ್ಮದಿಯ ಜೀವನವನ್ನ ಕಾಣಬೇಕು. ನಾವು ಕೂಡ ರಾಜಕೀಯದಲ್ಲಿ ಕೂಡ ಇರುವವರು, ಎಲ್ಲಾ ಧಾರ್ಮಿಕ ರಾಜಕೀಯ ಎಲ್ಲಾ ಕ್ಷೇತ್ರಗಳಲ್ಲಿ ಇರುವ ಕಾರಣ ನಾವು ಕೂಡ ನಮ್ಮನ್ನು ಕೂಡ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಆದ ಪರಿಸ್ಥಿತಿ ಬಂದಾಗ ನಾವು ಇವತ್ತು ಒಗ್ಗಟ್ಟಾಗಿ ನಾವು ನಿಲ್ಬೇಕಾಗ್ತದೆ. ಶಾಸಕರ ಪರವಾಗಿ ಇವತ್ತು ನಾವು ನಿಂತಿದ್ದೇವೆ. ಹಾಗಾಗಿ ಇಂಥ ಒಂದು ಕೆಟ್ಟ ಮನಸ್ಸಿಗೆ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕು ಅನ್ನೋದು ನಮ್ಮ ಒಂದು ಆಗ್ರಹ. ಪೋಸ್ಟ್ ಹಾಕಿದವನ ಹಿನ್ನೆಲೆ ನಮ್ಗೆ ಯಾವುದೂ ಗೊತ್ತಿಲ್ಲ, ಆದ್ರೆ ಪೋಸ್ಟ್ ಹಾಕಿ ಹರಿದಾಡ್ತಾ ಇರುವುದಂತೂ ಸತ್ಯ. ಅದನ್ನು ಅವನು ಯಾರು ಏನು ಅನ್ನೋದನ್ನ ಕಾನೂನು ನೋಡ್ಕೊಳ್ಬೇಕು. ನೋಡಿ, ಅವರು ಯಾವ ಕಾರ್ಯಕರ್ತ ಅನ್ನೋದು ನಮಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಪೋಸ್ಟ್ ಅನ್ನ ಹಾಕಿದಾನೆ ಅನ್ನೋದು ನಮಗೆ ಗೊತ್ತಿದೆ. ಅದು ಹರಿದಾಡ್ತಾ ಇರೋದು ಕೂಡ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಆ ವ್ಯಕ್ತಿಯನ್ನ ಬಂಧಿಸ್ಬೇಕು. ಅವನು ಯಾರೇ ಆಗಿರ್ಲಿ, ಆ ವ್ಯಕ್ತಿಯನ್ನ ಬಂಧಿಸ್ಬೇಕು. Madam,